ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ಅನೇಕ ಬಾರಿ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುತ್ತಿರುವ ಪದ. ಈಗ ನಿಮಗೆ 2 ಪ್ರಶ್ನೆ. ಮೊದಲನೆಯದು, ಪ್ರತಿ ಆಗಸ್ಟ್ 15ರಂದು ನಾವು ಏನನ್ನ ಆಚರಣೆ ಮಾಡ್ತೀವಿ? ಎರಡನೆಯದು, ಮೊದಲನೆಯದರ ಉತ್ತರನ ಕನ್ನಡದಲ್ಲಿ ಏನು ಅಂತ ಕರೀತೀವಿ? ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಏನಪ್ಪ ಇಷ್ಟು ದಡ್ಡ ಅಂದ್ಕೊಂಡ್ರ? ರುಕೋ ಜರ ಸಬರ್ ಕರೋ. ಸ್ವಾತಂತ್ರ್ಯ ಅಂದ್ರೆ ಯಾವುದೇ ನಿರ್ಬಂಧ ಇಲ್ಲದೆ ಇರುವುದು. ಇಂಗ್ಲಿಷ್ ಭಾಷೆಯ ಇಂಡಿಪೆಂಡೆನ್ಸ್ ಮತ್ತು ಕನ್ನಡದ ಸ್ವಾತಂತ್ರ್ಯ ಎರಡೂ ಒಂದೇ ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ಇಂಡಿಪೆಂಡೆನ್ಸ್ ನ ನಿಜವಾದ ಅರ್ಥ ಏನಂದ್ರೆ, ಇನ್ ಅಂದ್ರೆ ಒಳಗೆ, ಡಿಪೆಂಡೆನ್ಸ್ ಅಂದ್ರೆ ಅವಲಂಬನೆ, ಆಶ್ರಿತ, ನಿಯಂತ್ರಣ. ಜಾಗ ಅಥವಾ ದೇಶದ ವಿಷಯದಲ್ಲಿ ಈ ಎರಡೂ ಪದನ ಒಟ್ಟಿಗೆ ಪ್ರಯೋಗಿಸಿದ್ರೆ ಅವಲಂಬನೆಗೆ ಒಳಪಟ್ಟಿದೆ, ಆಶ್ರಿತವಾಗಿದೆ, ನಿಯಂತ್ರಿಸಲ್ಪಟ್ಟಿದೆ ಅಂತ ಆಯಿತು. ಹಾಗಾದ್ರೆ ಇಂಡಿಪೆಂಡೆನ್ಸ್ ಡೇ ಕನ್ನಡದಲ್ಲಿ ಅವಲಂಬನೆಗೆ ಒಳಪಟ್ಟ ದಿವಸ, ಆಶ್ರಿತ ದಿವಸ, ನಿಯಂತ್ರಿಸಲ್ಪಟ್ಟ ದಿವಸ ಅಂತಾಯ್ತು. ಶಾಕ್ ಆಯ್ತಾ? ಆಗಿರಲೇಬೇಕು. ಈಗ ಹೇಳಿ, ನೀವು ಅಂದ್ಕೊಂಡ ಸ್ವಾತಂತ್ರ್ಯ ದಿವಸ ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡು ಒಂದೇ?